ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ RTE ಅಂದರೆ ರೈಟ್ ಟು ಎಜುಕೇಷನ್, ಇಲ್ಲಿ 2026-2027ನೇ ಸಾಲಿನ ಅಡ್ಮಿಷನ್ಗೆ ಅರ್ಜಿನ ಬಿಡ್ತಾ ಇದ್ದಾರೆ. ಯಾವಾಗಿಂದ ಬಿಡ್ತಾ ಇದ್ದಾರೆ, ಏನದು RTE ಅಂದರೆ ಗೊತ್ತಿಲ್ಲದವರಿಗೆ, ಹಾಗೆ ಯಾರೆಲ್ಲ ಸೇರಿಸ್ಬೋದು, ಲಾಸ್ಟ್ ಡೇಟ್ ಏನು, ಅಪ್ಲಿಕೇಶನ್ ಹೆಂಗೆ ಹಾಕೋದು, ಸೆಲೆಕ್ಷನ್ ಹೆಂಗೆ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇದು ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ದಯವಿಟ್ಟು ಪೇರೆಂಟ್ಸ್ಗಾಗಿರ್ಬೋದು ಅಥವಾ ಈಗ ಯಾರೆಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸ್ತಿದ್ದೀರಾ ಅಥವಾ LKG UKGಗೆ ಸೇರಿಸ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ, ತುಂಬಾ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಯಾರಿಗೆಲ್ಲ ನೆಸಿಟ್ಟಿರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ವಿಡಿಯೋನ. ನೀವು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ಹೆಚ್ಚು ಜನಕ್ಕೆ ನನ್ನ ವಿಡಿಯೋಸ್ ರೀಚ್ ಆಗುತ್ತೆ. ನೀವು ನೋಡಿ ಸುಮ್ಮನೆ ಆದರೆ ತುಂಬ ಜನಕ್ಕೆ ರೀಚ್ ಆಗೋದಿಲ್ಲ. ತುಂಬ ಜನಕ್ಕೆ ಈ ಥರ RTE ಅನ್ನೋದೊಂದು ಇದೆ ಅನ್ನೋದೇ ಗೊತ್ತಿರಲ್ಲ. ಸೊ ಹಾಗಾಗಿ ನಿಮಗೆಲ್ಲ ತಿಳಿಸುವಂಥ ಪ್ರಯತ್ನ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬಂದಿರುತ್ತೆ, ಫ್ರೀ ಇದ್ದಾಗ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಲೈಕ್ ಮಾಡಿರಲ್ಲ. ಸೊ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. RTE ಅಂದರೆ ರೈಟ್ ಟು ಎಜುಕೇಷನ್ ಅಂತ. ಏನಕ್ಕೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರೋದು ಅಂತಂದರೆ, ರೈಟ್ ಟು ಎಜುಕೇಷನ್ ಅಂದರೆ ಮಕ್ಕಳಿಗೆ ಉಚಿತವಾಗಿ ಹಾಗೆ ಕಡ್ಡಾಯವಾಗಿ ಶಿಕ್ಷಣ ಸಿಗಬೇಕು ಅಂದ್ಬಿಟ್ಟು ಈ ಒಂದು ಕಾಯ್ದೆನ ಜಾರಿಗೆ ತಂದಿರೋದು. ಇದು 2009ರಲ್ಲೇ ಈ ಒಂದು RTE ಅನ್ನೋದು ಶುರುವಾಗಿದ್ದು. RTE ರೈಟ್ ಟು ಎಜುಕೇಷನ್ ಈ ಒಂದು ಕಾಯ್ದೆ ಪ್ರಕಾರ ನಿಮ್ಮ ಮಕ್ಕಳಿಗೆ 6 ವರ್ಷದಿಂದ 14 ವರ್ಷದೊಳಗಿನ ಏಜ್ ಕ್ಯಾಟಗರಿ ಮಕ್ಕಳಿದ್ದಾರೆ ಅಂದರೆ ಖಂಡಿತವಾಗ್ಲೂ ನೀವು ಈ RTE ಮೂಲಕ ಅಪ್ಲಿಕೇಶನ್ನ ನೀವು ಹಾಕಬಹುದು. ನಾನು ಆಗಲೇ ಹೇಳ್ದಂಗೆ ಇದನ್ನು ರೈಟ್ ಟು ಎಜುಕೇಷನ್ ಅನ್ನೋದು ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದಕ್ಕೆ ಅಂದ್ಬಿಟ್ಟು ಈ ಒಂದು ಕಾಯ್ದೆನ ಜಾರಿಗೆ ತಂದಿರೋದು. ಹಂಗಂತ ಬರೀ ಗೌರ್ಮೆಂಟ್ ಸ್ಕೂಲೇ ಅಂತಲ್ಲ, ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ 25% ಈ RTE ಸೆಲೆಕ್ಟ್ ಆಗಿರೋ ಸ್ಟೂಡೆಂಟ್ಸ್ಗೆ ಅಂತಲೇ ರಿಸರ್ವ್ ಮಾಡಿರ್ತಾರೆ. ಎಲ್ಲ ಸ್ಕೂಲ್ಗಳು ಕೂಡ ಟೈಅಪ್ ಆಗಿರಲ್ಲ. ಕೆಲವು ಏಡೆಡ್ ಸ್ಕೂಲ್ಗಳಾಗಿರ್ಬೋದು ಅಥವಾ ಮಾಮೂಲಿ ಏಡೆಡ್ ಆಗದಲ್ಲೇ ಇರೋಂಥದ್ದು ಕೂಡ ಈ ಒಂದು RTE ಅಂಡರಲ್ಲಿ ಬರುತ್ತೆ. ಸೊ ಆ ಲಿಸ್ಟಲ್ಲಿ ಬಿಟ್ಟಿರ್ತಾರೆ ನಿಮಗೆ ಯಾವ್ಯಾವ ಸ್ಕೂಲ್ ಇದೆ. ನೀವು ಈಗ ಸಪೋಸ್ ನಿಮ್ಮದು ಬೆಂಗಳೂರು ಅಂತಂದರೆ ನಿಮ್ಮ ಏರಿಯಾದ ಹತ್ರ ಯಾವ್ಯಾವ ಸ್ಕೂಲ್ ಇದೆ, ಇಲ್ಲಿ ಯಾವುದೆಲ್ಲ RTE ಸೆಲೆಕ್ಟೆಡ್ ಸ್ಕೂಲ್ ಇದೆ ಅಂತ ನೋಡಿಕೊಂಡು ನೀವು ನಿಮಗೆ ಯಾವ್ದು ಹತ್ರ ಆಗುತ್ತೆ ನಿಮ್ಮ ಮಕ್ಕಳಿಗೆ ಅಂತ ನೋಡಿಕೊಂಡು ಈ ಒಂದು ಅರ್ಜಿನಲ್ಲಿ ನೀವು ಟಿಕ್ ಮಾಡ್ಬೋದು. ಬರೀ ಗೌರ್ಮೆಂಟ್ ಎಲ್ಲ, ಪ್ರೈವೇಟಲ್ಲೂ ಕೂಡ 25% ಇದಕ್ಕೆ ಅಂತಲೇ ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಬನ್ನಿ ನೋಡೋಣ ಏನೇನೆಲ್ಲ ಅರ್ಹತೆಗಳಿರಬೇಕು, ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು, ಯಾವಾಗಿಂದ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ ನಾನು ತಿಳಿಸ್ತೀನಿ. ಬನ್ನಿ ತಿಳ್ಕೊಳ್ತಾ ಹೋಗೋಣ ಏನೆಲ್ಲ ಅರ್ಹತೆ ಇರಬೇಕು ಈ ಒಂದು RTEನಲ್ಲಿ ಅಪ್ಲೈ ಮಾಡೋಕ್ಕೆ ಅನ್ನೋದಾದರೆ, ಮೊದಲನೇದಾಗಿ ವಿದ್ಯಾರ್ಥಿ ಹಾಗೆ ಪೋಷಕರು ಇಬ್ಬರು ಕೂಡ ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು. ಎರಡನೇದು, ಅಕಸ್ಮಾತ್ ನಿಮ್ಮ ಮಗುಗೆ LKG ಅಥವಾ ನರ್ಸರಿಗೆ ಸೇರಿಸ್ತಿದ್ದೀರಾ ಅಂದರೆ ನಿಮ್ಮ ಮಗುವಿನ ವಯಸ್ಸು 3 ವರ್ಷದಿಂದ 5 ವರ್ಷದ ಒಳಗಿರಬೇಕಾಗತ್ತೆ. ಹಾಗೆ ನೀವೇನಾದ್ರು ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ತರಗತಿಗೆ ಸೇರಿಸ್ತಿದ್ದೀರಾ ಅಂದರೆ 5 ವರ್ಷದಿಂದ 7 ವರ್ಷದವರೆಗೂ ನಿಮ್ಮ ಮಗುಗೆ ಏಜ್ ಇರಬೇಕು. ಇದೇ ಕನ್ಫರ್ಮ್ ಅಂತಲ್ಲ, ಈಗ ಗೌರ್ಮೆಂಟಿಂದ ಏನೇನೆಲ್ಲ ಹೊಸ ರೂಲ್ಸ್ನ ತರ್ತಿದ್ದಾರೆ ಏಜ್ ಕ್ರೈಟೀರಿಯಾ ಮೇಲೆ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಹಾಗೆ ನಿಮ್ಮ ಮಕ್ಕಳು ಏನು ಸೇರಿಸ್ತೀರಾ, ಪೇರೆಂಟ್ಸ್ ನಿಮಗೆ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಒಳಗಿರಬೇಕು ಅಂತ ಹೇಳಿದ್ದಾರೆ. ಹಾಗೆ ನೀವು BPL ಕಾರ್ಡ್ ಹೋಲ್ಡರ್ ಆಗಿರಬೇಕು. ಇದಿಷ್ಟು ನಿಮಗೆ ಅರ್ಹತೆ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಈ RTEಗೆ ಅಪ್ಲಿಕೇಶನ್ನ ಹಾಕಬಹುದು. ಈಗ ಬನ್ನಿ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ತಿಳಿಸ್ತೀನಿ. ಮೊದಲನೇದಾಗಿ ಯಾವ ಮಕ್ಕಳದು ನೀವು ಅಡ್ಮಿಷನ್ ಮಾಡಿಸ್ಬೇಕಂತಿದ್ದೀರಾ ಆ ಮಗುದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಹಾಗೆ ಇನ್ಕಮ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಬರ್ತ್ ಸರ್ಟಿಫಿಕೇಟ್ನ ಕೊಡಬೇಕು. ಹಾಗೆ ರೆಸಿಡೆನ್ಸ್ ಅಡ್ರೆಸ್ನ ಕೊಡಬೇಕಾಗತ್ತೆ. ಯಾಕಂದರೆ ನೀವು ಕರ್ನಾಟಕದವರೇ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ನಿಮ್ಮ ರೆಸಿಡೆನ್ಸ್ ಅಡ್ರೆಸ್ನ ಕೊಡಬೇಕು. ಹಾಗೆ ರೇಷನ್ ಕಾರ್ಡನ್ನ ಕೊಡಬೇಕು. ನೆನ್ಪಿಟ್ಕೊಳ್ಳಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ನೀವೇನೇ ಡಾಕ್ಯುಮೆಂಟ್ನ ಕೊಟ್ಟರು ಕೂಡ ಕರೆಕ್ಟಾಗಿರಬೇಕು. ನೀವೇನಾದ್ರು ತಪ್ಪು ದಾಖಲೆಗಳನ್ನ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಕರೆಕ್ಟಾಗಿರೋ ಅಪ್ಲಿಕೇಶನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಮೇನ್ ಹೇಗೆ ಅಪ್ಲೈ ಮಾಡೋದು ಅಂತಂದರೆ, ಇದು ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗತ್ತೆ. RTE ಅಂದರೆ ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು RTEನಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು. ಮೊದಲನೇದಾಗಿ ನೀವು ನಿಮ್ಮ ಮಗು ಡೀಟೇಲ್ಸ್ ಆಗಿರ್ಬೋದು, ನೀವು ಪೇರೆಂಟ್ಸ್ ಡೀಟೇಲ್ಸ್ ಆಗಿರ್ಬೋದು, ಹಾಗೆ ನಾನು ಏನೇನೆಲ್ಲ ಡಾಕ್ಯುಮೆಂಟ್ನ ಹೇಳಿದೆ ಅದನ್ನೆಲ್ಲದು ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು. ಇದೆಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಹಾಗೆ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ.
ನಿಮಗೆ ಅದೇ ಫ್ಯೂಚರ್ ರೆಫರೆನ್ಸಿಗೆ ಬರೋವಂಥದ್ದು. ಕರೆಕ್ಟಾಗಿ ಡಾಕ್ಯುಮೆಂಟ್ನ ಹಾಗೆ ಏಜ್ ಬಗ್ಗೆ ಆಗಿರ್ಬೋದು, ಹಾಗೆ ಡಾಕ್ಯುಮೆಂಟ್ಸ್ನ ಆಗಿರ್ಬೋದು ಒಂದ್ಸತಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ನಿಮಗೆ RTEದು ಲಿಸ್ಟ್ ಎಲ್ಲ ಇರುತ್ತೆ, ಅಲ್ಲಿ ನಿಮಗೆ ಯಾವ್ದು ಹತ್ರ ಆಗುತ್ತೆ ಏನು ಅನ್ನೋದನ್ನ ಕರೆಕ್ಟಾಗಿ ನೋಡಿಕೊಂಡು ಫಿಲ್ ಮಾಡಿ ಸಬ್ಮಿಟ್ ಕೊಡೋಕ್ಕೆ ಮುಂಚೆ ಒಂದ್ಸತಿ ಎಲ್ಲ ಚೆಕ್ ಮಾಡಿ ಮತ್ತು ವೆರಿಫೈ ಮಾಡಿ ಕರೆಕ್ಟ್ ಇದೆಯಾ ಏನು ಅಂದ್ಬಿಟ್ಟು ಆಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಅದನ್ನು ಹುಷಾರಾಗಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಅದ್ರ ಮೂಲಕನೇ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ನೀವು ಸೆಲೆಕ್ಟ್ ಆಗಿದ್ದೀರಾ ನಿಮ್ಮ ಮಗು ಏನು ಅನ್ನೋದನ್ನ. ನೆಕ್ಸ್ಟ್ ಇದು ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅಂತಂದರೆ, ನೀವು ಇವಾಗ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಹಾಕಿದ್ಮೇಲೆ ಇಲಾಖೆಯ ಅಧಿಕಾರಿಗಳು ನಿಮ್ಮ ಅಪ್ಲಿಕೇಶನ್ನ ವೆರಿಫೈ ಮಾಡ್ತಾರೆ. ಅವು ಕರೆಕ್ಟಾಗಿದೆಯಾ, ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟಾಗಿದೆಯಾ ಏನು ಅಂದ್ಬಿಟ್ಟು ವೆರಿಫೈ ಮಾಡ್ತಾರೆ. ತುಂಬ ಜನ ಅಪ್ಲೈ ಮಾಡಿದ್ದಾರೆ ಅಂದರೆ ಲಾಟ್ರಿ ಮೂಲಕ ಕೂಡ ಸೆಲೆಕ್ಷನ್ ಮಾಡ್ತಾರಂತೆ. ಹಂತವಾಗಿ ಲಿಸ್ಟ್ನ ರಿಲೀಸ್ ಮಾಡ್ತಾರೆ. ಈಗ ಫಸ್ಟ್ ಹಂತದಲ್ಲಿ ಒಂದು ಲಿಸ್ಟ್ನ ರಿಲೀಸ್ ಮಾಡಿದ್ದಾರೆ ಅಂತಂದರೆ ನಿಮಗೆ ಟೈಮ್ ಕೊಡ್ತಾರೆ. ಈಗ ಅಕಸ್ಮಾತ್ ಏನಾದ್ರು ಇವತ್ತು ಫಸ್ಟ್ನೇ ಹಂತದ ಲಿಸ್ಟ್ನ ರಿಲೀಸ್ ಮಾಡಿದ್ದಾರೆ ಅಂದರೆ ಅಕಸ್ಮಾತ್ ಅದರಲ್ಲಿ ನಿಮ್ಮ ಮಗು ಹೆಸರಿತ್ತು ಅಂತಂದರೆ ಈಗ ಮತ್ತೆ ಟೈಮ್ ಕೊಡ್ತಾರೆ, ಒಂದು 2-3 ಡೇಸ್ ಅಷ್ಟರೊಳಗೆ ನೀವು ಅಡ್ಮಿಷನ್ ಮಾಡಿಸ್ಬಿಡ್ಬೇಕು. ಅಕಸ್ಮಾತ್ ಮಾಡಿಸಿಲ್ಲ ಅಂತಂದರೆ ಮತ್ತೆ ಅದು ನೆಕ್ಸ್ಟ್ ಲಿಸ್ಟಲ್ಲಿ ಅದು ಬೇರೆ ಮಗುಗೆ ಅಲಾಟ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಆ ಲಿಸ್ಟ್ ಅನೌನ್ಸ್ಮೆಂಟ್ ಆದಾಗ ಹುಷಾರಾಗಿ ನೋಡಿಕೊಂಡು ಆದಷ್ಟು ಬೇಗ ಅಡ್ಮಿಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ತಿಳಿಸ್ತೀನಿ ಸಬ್ಮಿಷನ್ ಡೇಟ್ ಯಾವಾಗ, ಫಸ್ಟ್ ಲಿಸ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ, ಸೆಕೆಂಡ್ ಲಿಸ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ಹುಷಾರಾಗಿ ನೋಡಿಕೊಂಡು ನೀವೆಲ್ಲ ರೆಡಿ ಆಗಿರಬೇಕು. ನಿಮಗೆ ಹೇಳ್ತೀನಿ ನೋಡಿ, ಈಗ 2026-27 ಇಯರಲ್ಲಿ ಅಫಿಷಿಯಲ್ ಆಗಿ ಶೆಡ್ಯೂಲ್ ಆಗಿರೋ ಡೇಟ್ಸ್ನ ತಿಳಿಸ್ತೀನಿ. ಸೊ ನೀವು ಕೂಡ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಮೊದಲನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಬಿಡ್ತಾರಪ್ಪ ಅಂತಂದರೆ ಫೆಬ್ರವರಿ 24ನೇ ತಾರೀಕಿಂದ, ಫೆಬ್ರವರಿ 24, 2026ರಿಂದ ಮಾರ್ಚ್ 24, 2026 ಒಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಕರೆಕ್ಟ್ 1 ತಿಂಗಳು ನಿಮಗೆ ಟೈಮ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನಿಮ್ಮ ದಾಖಲೆ ಪರಿಶೀಲನೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಅದು ವೆರಿಫಿಕೇಷನ್ ಯಾವ ಟೈಮ್ಗೆ ಅಂತಂದರೆ ಫೆಬ್ರವರಿ 25ನೇ ತಾರೀಕಿಂದ ನಿಮಗೆ ಮಾರ್ಚ್ 25ನೇ ತಾರೀಕುವರೆಗೂ ನಿಮಗೆ ಅಪ್ಲಿಕೇಶನ್ ಅಂದರೆ ನೀವು ಹಾಕಿದ ಕೂಡಲೇ ವೆರಿಫೈ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಡಾಕ್ಯುಮೆಂಟ್ ಕರೆಕ್ಟ್ ಇದೆಯಾ, ನಿಮಗೆ ಏಜು ಎಲ್ಲವೂ ಚೆಕ್ ಮಾಡಿ ನಿಮಗೆ ಇದು ಮಾಡ್ತಾರೆ. ಹಾಗೆ ಲಾಟ್ರಿ ಫಲಿತಾಂಶ ಪ್ರಕಟಣೆ ಮಾರ್ಚ್ 27ನೇ ತಾರೀಕು. ನಾನು ಆಗಲೇ ಹೇಳಿದ್ನಲ್ಲ, ತುಂಬ ಜನ ಅಪ್ಲಿಕೇಶನ್ ಹಾಕಿದರೆ ಲಾಟ್ರಿ ಮೂಲಕ ಕೂಡ ಸೆಲೆಕ್ಷನ್ ಮಾಡ್ತಾರೆ ಅಂದ್ಬಿಟ್ಟು, ಅದು ಮಾರ್ಚ್ 27ನೇ ತಾರೀಕು ನಿಮಗೆ ಲಾಟ್ರಿನಲ್ಲಿ ಸೆಲೆಕ್ಟ್ ಆಗಿದ್ರೆ ಅದ್ರದ್ದು ಕೂಡ ನಿಮಗೆ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ ಯಾರ್ಯಾರೆಲ್ಲ ಮಗು ಸೆಲೆಕ್ಟ್ ಆಗಿರ್ತಾರೆ ಅದು ಫಸ್ಟ್ ಲಿಸ್ಟ್ ಯಾವಾಗಪ್ಪ ರಿಲೀಸ್ ಮಾಡ್ತಾರೆ ಅಂತಂದರೆ ಏಪ್ರಿಲ್ 2ನೇ ತಾರೀಕು ಫಸ್ಟ್ ಲಿಸ್ಟ್ನ ರಿಲೀಸ್ ಮಾಡ್ತಾರಂತೆ, 2-4-2026 ಅಂತ. ಅದರಲ್ಲಿ ಸೆಲೆಕ್ಟ್ ಆಗಿರೋರು ನೀವು ಅಡ್ಮಿಷನ್ ಯಾವಾಗ ಮಾಡಿಸ್ಬೇಕು ಅಂತಂದರೆ ಏಪ್ರಿಲ್ 4ನೇ ತಾರೀಕಿಂದ 24ನೇ ತಾರೀಕು ಏಪ್ರಿಲ್ವರೆಗೂ, 21-4-2026 ಫಸ್ಟ್ ನಿಮಗೆ ಅಲಾಟ್ಮೆಂಟ್ ಆಗೋದು ಏಪ್ರಿಲ್ 2ನೇ ತಾರೀಕು. ಅದರಲ್ಲಿ ಆಗಿರೋದು ಅಡ್ಮಿಷನ್ ಮಾಡಬೇಕಾಗಿರೋದು ನೀವು ಏಪ್ರಿಲ್ 4ನೇ ತಾರೀಕಿಂದ ಏಪ್ರಿಲ್ 21ನೇ ತಾರೀಕು ಒಳಗೆ ನೀವು ಅಡ್ಮಿಷನ್ನ ಮಾಡಬೇಕಾಗತ್ತೆ. ನೆಕ್ಸ್ಟು ಸೆಕೆಂಡ್ ಲಿಸ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತಂದರೆ ಏಪ್ರಿಲ್ 27ನೇ ತಾರೀಕು. ನಿಮಗೆ ಏಪ್ರಿಲ್ 27ನೇ ತಾರೀಕು ಸೆಕೆಂಡ್ ಲಿಸ್ಟ್ನ ರಿಲೀಸ್ ಮಾಡ್ತಾ ಇದ್ದಾರೆ. ನಿಮಗೆ ಸೆಕೆಂಡ್ ಲಿಸ್ಟ್ನ 27ನೇ ತಾರೀಕು ರಿಲೀಸ್ ಮಾಡ್ತಾರೆ. ನೀವು ಅಡ್ಮಿಷನ್ ಮಾಡ್ಸೋಕ್ಕೆ ಲಾಸ್ಟ್ ಡೇಟ್ ಬಂದು 9ನೇ ತಾರೀಕು, ಮೇ 9ನೇ ತಾರೀಕು ಒಳಗೆ ನೀವು ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮುಗಿಸ್ಬೇಕಾಗತ್ತೆ. ಇದು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಅಪ್ಲಿಕೇಶನ್ ಯಾವಾಗಿಂದ ಬಿಡ್ತಾರೆ, ಲಾಸ್ಟ್ ಡೇಟ್ ಏನು, ಫಸ್ಟ್ ಲಿಸ್ಟ್ ಯಾವಾಗ, ಸೆಕೆಂಡ್ ಲಿಸ್ಟ್ ಯಾವಾಗ, ಏಜ್ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿರೋ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ. ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೂ ಅಷ್ಟೇ ನಿಮ್ಮದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಮಕ್ಕಳದು, ಹಾಗೆ ಬರ್ತ್ ಸರ್ಟಿಫಿಕೇಟ್ ಕೊಡೋದಾಗಿರ್ಬೋದು. ನಾನು ನಿಮಗೆ ಡಾಕ್ಯುಮೆಂಟ್ ಕೂಡ ಅದರಲ್ಲಿ ಹೇಳ್ಬೇಕಾದ್ರೆ ಬರ್ತ್ ಸರ್ಟಿಫಿಕೇಟ್ ಹೇಳಿದ್ನೋ ಇಲ್ಲೋ, ಬಟ್ ಬರ್ತ್ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗತ್ತೆ. ಮಕ್ಕಳದ್ದು ಆಧಾರ್ ಕಾರ್ಡ್ ಆಗಿರ್ಬೋದು, ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕರೆಕ್ಟಾಗಿರೋ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ. ಮಾಡಿದಾಗ ಕರೆಕ್ಟಾಗಿ ವೆರಿಫೈ ಆಗಿ ನಿಮ್ಮದು ಕೂಡ ಸೆಲೆಕ್ಷನ್ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಇದೆ, ಇಷ್ಟ ಆಯ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಪೇರೆಂಟ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಜನ ಈ ಥರ RT ಅಂತ ಇದೆ, ಇದರಲ್ಲಿ ನಿಮಗೆ ಫ್ರೀ ಸೀಟ್ ಸಿಗುತ್ತೆ ಮಕ್ಕಳಿಗೆ, ಅದು ಪ್ರೈವೇಟ್ ಸ್ಕೂಲ್ಗಳಲ್ಲೂ ಸಿಗುತ್ತೆ ಅನ್ನೋದು ಗೊತ್ತೇ ಇರೋದಿಲ್ಲ. ದಯವಿಟ್ಟು ಶೇರ್ ಮಾಡಿ, ತುಂಬ ಜನಕ್ಕೆ ಗೊತ್ತಾಗಲಿ. ತುಂಬ ಜನ ಅಂದರೆ ಅಗತ್ಯ ಇರೋರಿಗೆ ಖಂಡಿತ ಈ ಒಂದು ಯೋಜನೆಯಿಂದ ಹೆಲ್ಪ್ ಆಗಲಿ ಅನ್ನೋದು ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.
ಈ ಒಂದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.